ಸರಿಯಾಗಿ ಕಟ್ಟೋ. ಚೆನ್ನಾಗಿದೆ ಚೆನ್ನಾಗಿದೆ. ಟೀ ತಗೋ. ನೀನು ತಗೋ. ಗುರು, ಈ ಚಪ್ರ ಇನ್ನೊಂದ್ ಸ್ವಲ್ಪ ಎತ್ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ನೀನಿರೋ ಸೈಜ್ಗೆ ಸಾಕು ಬಿಡ. ಯಾರ ಹತ್ರ ಪರ್ಮಿಷನ್ ತಗೊಂಡು ಚಪ್ರ ಹಾಕ್ತಿದ್ದೀರಾ? ಯಾವ ಪರ್ಮಿಷನ್? ಕಾರ್ಪೊರೇಷನ್ ಪರ್ಮಿಷನ್. ಪಬ್ಲಿಕ್ ರಸ್ತೆಯಲ್ಲಿ ಚಪ್ರ ಹಾಕಬಾರ್ದಂತ ಗೊತ್ತಿಲ್ಲ? ಟ್ರಾಫಿಕ್ ತೊಂದರೆ ಆಗುತ್ತೆ. ಇಲ್ಲಿ ಯಾವ ಟ್ರಾಫಿಕ್ ಇದೆ ಇನ್ಸ್ಪೆಕ್ಟರ್? ಹೇಳಿ ಕೇಳಿದ ಸ್ಲಮ್. ಹೆಚ್ಚಿಗೆ ಮಾತಾಡ್ಬೇಡ, ಕಿತ್ತಾಕ್ರೋ. ಇನ್ಸ್ಪೆಕ್ಟರ್, ಪ್ರತಿ ವರ್ಷ ಗಣೇಶನ್ ಚಪ್ರ ನಾವು ಇಲ್ಲೇ ಕಟ್ತಾ ಇದೀವಿ. ಇದುವರೆಗೂ ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ, ತೊಂದರೆ ಆಗೋದು ಇಲ್ಲ. 3 ದಿನ ಅಷ್ಟೇ, ಆಮೇಲೆ ನಾವೇ ಕಿತ್ತಾಕ್ತಿವಿ. ಮೇಲಾಗಿ ನಾವೇನು ವಿಧಾನಸೌಧ ಕಟ್ತಾ ಇಲ್ವಲ್ಲ? ನಿಮಗೆ ಚಪ್ರ ಹಾಕಕ್ ಬಿಟ್ರೆ ವಿಧಾನಸೌಧದಲ್ಲಿ ನಾನು ಉತ್ತರ ಹೇಳ್ಬೇಕಾಗುತ್ತೆ. ಏನ್ ಮುಖ ನೋಡ್ತಿದ್ರ? ಕಿತ್ತಾಕ್ರೋ ಚಪ್ರನ. ಏನ್ರು ದಾದಾಗಿರಿ ಮಾಡ್ತೀರೇನ್ರು? ಇನ್ನು ಶುರು ಮಾಡಿಲ್ಲ, ಇನ್ ಸ್ವಲ್ಪ ಇಲ್ಲೇ ಇದ್ರೆ ಶುರು ಮಾಡ್ಬೇಕಾಗುತ್ತೆ. ಸರ್, ಈ ಹುಡುಗರು ಸವಾಸ ಒಳ್ಳೇದಲ್ಲ. ಗಣಪತಿ ತಾನೇ ಕೂರಿಸ್ತಾವ್ರೆ, ಕೂರಿಸ್ಕೊಳ್ಳಿ ಬಿಡಿ. ನೀನ್ ಸುಮ್ನೆ ಬಿಡಲ್ವೋ? ನಿನ್ ನೋಡ್ಕೋತೀನ. ಮಹೇಶನ ಇನ್ಸ್ಪೆಕ್ಟ್ರು ಹೊಸಬ್ರು, ಬಿಟ್ಬಿಡಿ. ನಡೀರಿ ಸರ್. ಸುಜಾತ, ಪೂಜೆಗೆ ಹೊತ್ತಾಯ್ತು, ಹೋಗೋಣವಾ? ನಾನ್ ರೆಡಿ ಅಜ್ಜಿ. ಎಷ್ಟು ಚೆನ್ನಾಗಿ ಕಾಣ್ತೀಯ ನನ್ ತಾಯಿ. ಬಾ. ಏಕದಂತಾಯ ಧೀಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ಪ್ರಚೋದಯಾತ್. ಶ್ರೀ ಮಹಾಗಣಾಧಿಪತಯೇ ನಮಃ. ಮಂಗಳಾರತಿ ತಗೊಳ್ಳಿ. ಜೈ ಬೋಲೋ ಗಣಪತಿ ಮಹಾರಾಜ್ ಕಿ ಜೈ. ಗಣೇಶ ಪ್ರಭು, ಇನ್ 1 ವರ್ಷದಲ್ಲಿ ನಾನು 6 ಅಡಿ ಬೆಳಿಬೇಕು. ಹಾಗ್ ಮಾಡಪ್ಪ ಗಣೇಶ. ನಮ್ ಪೆಂಡಾಲ್ ಕಿತ್ತಾಕ್ಬಿಟ್ರು ನನ್ ಮಕ್ಳು. ಇವ್ರು ನೋಡಿ ಎಷ್ಟು ಜೋರಾಗಿ ಮಾಡ್ತಿದ್ದಾರೆ. ಯಾಕೆ ಲೇಟು? ಶುರು ಮಾಡಿ. ಇನ್ನು 5 ನಿಮಿಷ ಸರ್. ನಮ್ ಸಿಂಗರ್ ಇನ್ನೂ ಬಂದಿಲ್ಲ. ಏನು ಸಿಂಗರ್ ಬಂದಿಲ್ವಾ? ನನ್ನ ಮತ್ತು ನನ್ನ ಸ್ನೇಹಿತರ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು ನಮ್ಗೆಲ್ಲ ತುಂಬಾ ಸಂತೋಷ. ಈಗ ಅವ್ರು ಹಾಡಿದ್ರೆ ನಮ್ಗೆ ಸಂತೋಷ ಆಗೋದು. ಇನ್ನು 5 ನಿಮಿಷ ಸಿಂಗರ್ ಬರ್ತಾರೆ. ಅವ್ರು ಬಂದ್ಮೇಲೆ ಹಾಡಿನ ಕಾರ್ಯಕ್ರಮ ಶುರು ಆಗುತ್ತೆ. ಖಂಡಿತ ಆಗಲ್ಲ. ಯಾಕೆ ಗೊತ್ತಾ? ಆ ಸ್ಟಾರ್ ಆರ್ಕೆಸ್ಟ್ರಾ ಸಿಂಗರ್ ಇಲ್ಲಿದ್ದಾನೆ. ಇವನ್ ಹೋದ್ರೆ ತಾನೇ ಅಲ್ಲಿ ಆರ್ಕೆಸ್ಟ್ರಾ ಶುರುವಾಗೋದು. ಈಗ ನೋಡ್ತಾ ಇರಿ ಆ ಮಹೇಶನ್ ಗತಿ ಏನಾಗತ್ತೆ ಅಂತ. ನೋಡಿದ್ರ, ಸ್ಟಾರ್ ಆರ್ಕೆಸ್ಟ್ರಾ ಬೇಕು, ಸ್ಟಾರ್ ಆರ್ಕೆಸ್ಟ್ರಾ ಬೇಕು ಅಂತ ಕೇಳ್ತಿದ್ರಲ್ಲ, ಆ ಸಿಂಗರೇ ಬಂದಿಲ್ಲ. ನೀನ್ ಸ್ವಲ್ಪ ತಾನು ಬರ್ದೇ ಇದ್ರೆ ಈ ಪೆಂಡಾಲ್ ಇರಲ್ಲ, ಈ ಗಣಪತಿನ ನಾವಿರಲ್ಲ. ಯಾವಾಗ ನಮ್ ಲೆವೆಲ್ ನೋಡ್ಕೊಂಡು ಅರೇಂಜ್ ಮಾಡ್ಬೇಕಣ್ಣ. ಈ ಲೆವೆಲ್ ಹೊಡಿತಾರೆ ಅಂತ ಯಾರಿಗೂ ಗೊತ್ತಿದ್ ಗುರು. ಕೂತು. ಸಮಾಧಾನ ಸಮಾಧಾನ. ಕಾರ್ಯಕ್ರಮ ಪ್ರಾರಂಭ ಆಗೋಕೆ ಸ್ವಲ್ಪ ತಡ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗ ನಿಮ್ಮೆಲ್ಲರ ಮೆಚ್ಚಿನ ಮಹೇಶ್ ಹಾಡಿ ನಿಮ್ಮೆಲ್ಲರನ್ನು ರಂಜಿಸಲಿದ್ದಾರೆ. ಸುಜಾತ, ಏನ್ ಮಾಡ್ತಿದ್ಯಾ ನೀನು? ನಿನ್ಗೇನು ಹುಚ್ಚಿಗೆ ಚಿಡಿದ್ಯಾ? ನನ್ಗೆಲ್ಲ ಹಾಡಕ್ ಬರುತ್ತೆ ನೋಡಿ. ನನಗೆ ಹಾಡಕ್ ಬರಲ್ಲ. ಇಲ್ಲ, ದಯವಿಟ್ಟು. ಮಹೇಶ, ನಿನ್ಗೇನ್ ಬರ್ತಾ ಹಾಡು? ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ದಂಗಾಗಿದೆ. ಎಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ಎಷ್ಟೊತ್ತು ಬೇಕಾದ್ರೂ ಮಲಗ್ಬೋದು. ಯಾಕೆ ಹೀಗಾಡ್ತಿದ್ಯಾ? ನೆನ್ನೆ ಏನೋ ಸ್ವಲ್ಪ ಡ್ಯಾನ್ಸ್ ಮಾಡಿ ಹಾಡು ಹೇಳೋದಕ್ಕೆ ಸುಸ್ತಾಯ್ತು, ಅದಕ್ಕೆ ವಿಶ್ರಾಂತಿ ತಗೋತಾ ಇದ್ದೆ. ವಿಶ್ರಾಂತಿ? ಯಾವ್ದಾರು ಶಾಂತಿವನಕ್ಕೆ ಹೋಗಿ ವಿಶ್ರಾಂತಿ ತಗೋ. ಸೇವೆ ಮಾಡೋಕೆ ಆ ಮುದುಕಿರು ಬರ್ತಾರೆ. ಮುದುಕಿರು? ಯಾವ ಮುದುಕಿರೆ? ಏನು ಗೊತ್ತಿಲ್ಲ. ನಿನ್ನೆ ನೀನ್ ಮಾಡಿ ಸರಿನಾ? ನಾನೇನ್ ಮಾಡ್ದೆ? ಅಷ್ಟು ಜನರ ಮಧ್ಯೆ ಆ ಮುದುಕಿರ್ ಬಂದು ನೀನ್ ಮೂತಿಗೆ ಮುತ್ಕೊಟ್ರಲ್ಲ, ನಾಚಿಕೆ ಆಗ್ಲಿಲ್ಲ ನಿಂಗೆ? ಓಹೋ, ನನಗೆ ಈಗ ಅರ್ಥವಾಯ್ತು. ನಮ್ ಸುಜಾತಮ್ಮನವರು ಬೆಳಗ್ಗೆ ಈ ಋತು ತಂಡವ ಯಾಕೆ ಆಡ್ತಿದ್ದಾರೆ ಅಂತ. ಇನ್ನೂ ಶುರು ಮಾಡಿಲ್ಲ, ಈಗ ಮಾಡ್ತೀನಿ. ನೀನು ಬೇಕಾದ್ರೆ ಕೇಳು, ಕೊಡ್ತೀನಿ. ಏನು? ಬೇಡಪ್ಪ. ಆಹಾ, ತುಂಟಿ ಮನ್ಸಿನಲ್ಲಿ ಬೆಟ್ಟದ ಶಾಸೆ ಇಟ್ಕೊಂಡಿದ್ರು ಬೇಡ ಅಂತೀಯ? ಏಯ್, ನನಗೆ ಗೊತ್ತಿಲ್ವಾ ನೀನ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ ಅಂತ? ನಾನ್ ನಿನ್ ಮುಂದೆ ಇರೋಷ್ಟೊತ್ತು ನಿನ್ ಕಣ್ಗಳು ನನ್ನನ್ನೇ ಬಾರಿಸ್ತಿರುತ್ತೆ. ಸುಜಾತ, ನೀನೇ ನನ್ನ ಸರ್ವಸ್ವ. ಸಾಕು ಮಹೇಶ್, ಸಾಕು ಮಹೇಶ್, ಸಾಕು ಸಾಕು ಮಹೇಶ್, ಸಾಕು. ಏ ಸುಜಾತ, ಏನೇ ಅದು ಸಾಕು ಸಾಕು ಅಂತಿದ್ಯಾ? ಏನಿಲ್ಲಪ್ಪ.
ಎಲ್ಲ ಇವಳ ಏಯ್ ಕನ್ನಡದಲ್ಲಿ ಮಾತಾಡೆ. ಏನ್ ದೊಡ್ಡ ಲಂಡನ್ ಹುಟ್ಟು ಬೆಳೆದವಳು. ಓಹೋ ಎಕ್ಸ್ಕ್ಯೂಸ್ ಮೀ ಅಂತೆ. ಸ್ಕ್ವೀಸ್ ಮೀ ಏನೇ ಅದು? ಓಹ್ ದಯವಿಟ್ಟು ಕ್ಷಮಿಸಿ. ನಾನು ನಿಮ್ಮನ್ನ ನಮ್ಮ ಸುಜಾತ ಅಂತ ತಿಳ್ಕೊಂಡು ಬೈದ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ಏಯ್ ಏನ್ರಿ ಹಾಗೆ ನೋಡ್ತಾ ನಿಂತ್ಬಿಟ್ರಿ? ಯಾರು ನೀವು? ಏನಾಗ್ಬೇಕಾಗಿತ್ತು? ಕ್ಯಾಸೆಟ್ ಅಲ್ಲಿ ನೋಡಿದಕ್ಕಿಂತಲೂ ತುಂಬಾ ಚೆನ್ನಾಗಿ ಕಾಣ್ತೀರಾ. ಯು ಆರ್ ಟೂ ಹ್ಯಾಂಡ್ಸಮ್. ಯಾವ ಕ್ಯಾಸೆಟ್? ಯಾರ್ರಿ ನೀವು? ನಾನು ಸ್ಟಾರ್ ಆರ್ಕೆಸ್ಟ್ರಾ ಓನರ್ ಸಂಪತ್ ಇದಾರಲ್ಲ, ಅವ್ರ ತಂಗಿ. ಓಹೋ ಸ್ಟಾರ್ ಆರ್ಕೆಸ್ಟ್ರಾನಾ? ಅದೇ ಕೊಟ್ಟಿದ್ದಲ್ಲ ಕೈನ. ಇನ್ನು 5 ನಿಮಿಷ ತಡ ಆಗಿದ್ರೆ ನನ್ ಕೈ ಕಾಲುಗಳು ಇರೋ ಜಾಗದಲ್ಲಿ ಇರ್ತಿರ್ಲಿಲ್ಲ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಅಣ್ಣ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ನೀವು ಸಮಯಕ್ಕೆ ಸರಿಯಾಗಿ ಹಾಡಿ ಆರ್ಕೆಸ್ಟ್ರಾ ಮಾನ ಓಡಿಸಿದ್ರಿ ಅಂತ ಅಣ್ಣ ತುಂಬಾ ಹೊಗಳಿದ್ರು. ನೀವು ಅಷ್ಟೊಂದು ಹೋಗೋ ಅವಶ್ಯಕತೆ ಇಲ್ಲ ಬಿಡಿ. ಹಾಡ್ಲೇಬೇಕಾದ ಪರಿಸ್ಥಿತಿ ಬಂತು, ಹಾಡ್ದೆ. ನೀವು ಹಾಡ್ ಹೇಳಿ ಡ್ಯಾನ್ಸ್ ಮಾಡಿದ ಕ್ಯಾಸೆಟ್ ನೋಡ್ದೆ. ನಿಮ್ಮೊಳಗೆ ನಿಮಗೆ ಗೊತ್ತಿಲ್ದಿರೋ ಒಂದು ಅದ್ಭುತವಾದ ಕಲೆ ಇದೆ. ನೃತ್ಯ ಸಂಗೀತದ ಸಮ್ಮಿಲನ ಅದು. ಆ ಕಲೆ ಹೊರಗೆ ಬರೋದಕ್ಕೆ ಆ ವಿಘ್ನೇಶ್ವರನೇ ದಾರಿ ತೋರಿಸ್ತಾ ಅಂತ ಕಾಣುತ್ತೆ. ನೀವು ಮನಸ್ಸು ಮಾಡಿದ್ರೆ ಒಂದು ಪವಾಡನೆ ಮಾಡಬಹುದು. ಹಾ ನೋಡಿ ಸಂಗೀತ. ಸಂಗೀತ ಅವರೇ, ಪರಿಸ್ಥಿತಿ ಆಗಿತ್ತು, ಹಾಡ್ದೆ, ಮುಗೀತು. ಮುಗಿಲಿಲ್ಲ, ಈಗ ಆರಂಭ ಆಗ್ತಿದೆ. ನಾನು ಹುಡುಕ್ತಾ ಇದ್ದ ಸರಿಯಾದ ವ್ಯಕ್ತಿ ಇವಾಗ ಸಿಕ್ಕಿದ್ದಾರೆ. ಏನಪ್ಪಾ ಇದು ಹೊಸ ಗಂಡ ಹತ್ರ ಶುರು ಆಯ್ತು? ಅಲ್ಲ ಇವಾಗ ನಾ ಏನ್ ಮಾಡ್ಬೇಕು? ಪ್ಲೀಸ್ ನನ್ ಜೊತೆ ಡಾನ್ಸ್ ಮಾಡ್ಬೇಕು. ನಾನು ಯಾಕೆ ಡ್ಯಾನ್ಸ್ ಮಾಡ್ಬೇಕು? ನನ್ನ ಹಾಗೂ ನನ್ನ ಅಣ್ಣನ ಜೀವನದ ಒಂದೇ ಒಂದು ಕನಸು. ಆಕಾಶ್ ಆಡಿಯೋರು ನಡೆಸ್ತಿರೋ ಮೇಡ್ ಫಾರ್ ಈಚ್ ಅದರ್ ಮ್ಯೂಸಿಕ್ ಅಂಡ್ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಒಂದೇ ಒಂದ್ಸಾರಿ ಗೆಲ್ಬೇಕು ಅಂತ. ಅದಕ್ಕೆ ಸರಿಯಾದ ಜೋಡಿ ಸಿಕ್ಕಿರ್ಲಿಲ್ಲ. ನಾನು ನಿಮ್ಗೆ ಸರಿಯಾದ ಜೋಡಿ ಅಂತನಾ? ನೋಡಿ ಸಂಗೀತ ಅವರೇ, ನನ್ನ ಜೀವನದ ದಾರಿನೇ ಬೇರೆ. ನಿಮ್ಗೆಲ್ಲ ತಪ್ಗ್ರಹಿಕೆ ಆಗಿದೆ. ದಯವಿಟ್ಟು ಬೇರೆ ಯಾರಾದ್ರೂ ನೋಡ್ಕೊಳ್ಳಿ. ನಿಮ್ಗೆ ಹೇಗೆ ಅರ್ಥ ಮಾಡಿ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ. ಆ ಕೆಲಸ ನಾ ಮಾಡ್ತೀನಿ. ಈಗ ನಿಂದ ಬೇರೆ ಶುರು ಆಯ್ತಾ? ಇದೆಲ್ಲ ನಿನ್ನಿಂದನೇ ಆಗಿದ್ದು. ಹೌದಲ್ಲ, ನಾ ಹಾಡು ಅಂದೆ, ನೀ ಹಾಡು ಹೇಳ್ದೆ. ಇವತ್ತು ಅವ್ರು ಹೇಳ್ದಾಗ ಮಾಡು, ಅವ್ರ ಜೊತೆ ಡಾನ್ಸ್ ಮಾಡು. ಎರಡನೇ ವಿಷಯ ನನಗ್ ಬೇಡ. ಸುಜಾತ, ನಾನು ಹೇಳೋದು ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲಿದ್ದವ್ರು ನಮ್ ಜನ. ಗಣಪತಿ ಹಬ್ಬ ನಡೆದೋಯ್ತು. ಅಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ ಆ 1000 ಜನದ ಮಧ್ಯೆ ನಾನು ಹಾಡಕ್ಕಾಗುತ್ತಾ? ರಾಗ, ತಾಳ, ಡ್ಯಾನ್ಸು, ಪಾನ್ಸು ಅದನ್ನ ನಾನ್ ಹೇಳ್ಕೊಡ್ತೀನಿ. ಒಪ್ಕೋ ಮಹೇಶ್, ನಿನ್ ಜೀವನಕ್ಕೆ ಒಂದು ಗುರಿ ಸಿಗೋ ಹಾಗೆ ಕಾಣ್ತಾ ಇದೆ. ಇನ್ನು ಎಷ್ಟ್ ದಿವಸ ಅಂತ ಹೀಗೆ ಬಾಳ್ತೀಯ? ಸುಜಾತ, ನಿನ್ ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಏರ್ಬೇಕು, 10 ಜನರ ಮಧ್ಯೆ ಶಬಾಷ್ ಅನ್ಸ್ಕೋಬೇಕು ಅನ್ನೋದೇ ನನ್ನ ಆಸೆ. ನೋಡು, ನಾನ್ ನಗ್ನಗ್ತಾ ಇರ್ಬೇಕು ಅನ್ನೋದಾದ್ರೆ ನೀನ್ ಇದಕ್ಕೆ ಒಪ್ಕೊಳ್ಳೇಬೇಕು. ನನ್ನ ಆಣೆ. ಆಯ್ತು ಸುಜಾತ, ನಾ ಒಪ್ಕೋತೀನಿ. ಥ್ಯಾಂಕ್ ಯು ಸುಜಾತ. ನಿಮ್ಮಿಂದ ಇವ್ರು ಒಪ್ಕೊಂಡ್ರು. ನಿಮ್ ಉಪಕಾರನ ನನ್ ಜೀವನದಲ್ಲಿ ಮರೆಯೋಲ್ಲ. ಎಕ್ಸ್ಕ್ಯೂಸ್ ಮೀ, ನಿಮಗೆ ಈ ಕಾರಲ್ಲಿ ಎಲ್ಲಿಗಾದ್ರೂ ಡ್ರಾಪ್ ಕೊಡ್ಬೇಕಾ? ಈ ಕಾರ್ ಓನರ್ ಯಾರು? ನಾನೇ. ಈ ಕಾರ್ ಪಕ್ಕದಲ್ಲಿ ನಾನ್ ನಿಂತಿರೋ ಸ್ಟೈಲ್ ನೋಡಿದ್ರೆ ನಿಮಗ್ ಗೊತ್ತಾಗಲ್ವಾ? ದಯವಿಟ್ಟು ನನಗೆ ಅಲ್ಲಿವರೆಗೂ ಡ್ರಾಪ್ ಕೊಡ್ತೀರಾ? ಎಲ್ಲಿವರೆಗೂ? ಪೊಲೀಸ್ ಸ್ಟೇಷನ್ ವರ್ಗೂ. ಪೊಲೀಸ್ ಸ್ಟೇಷನ್ಗ? ಯಾಕೆ? ನನ್ನ ಕಾರ್ ಪಕ್ಕನೆ ನಿಂತ್ಕೊಂಡು ನನಗೆ ಡವ್ ಹೊಡಿತಾನೆ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗ್ ಹಾಕ್ಸೋಕೆ. ಮೇಡಮ್, ನೀವು ನಮ್ ಬೀದಿಗೆ ಎಷ್ಟು? ಮೇಡಮ್ ಹೋಗಿ, ಮೇಡಮ್ ಹೋಗಿ, ಮೇಡಮ್ ಹೋಗಿ. ತಪ್ಪು ತಪ್ಪು ತಪ್ಪು. ಗೋವಿಂದ ಗೋವಿಂದ. ನಾವು ಈ ತರ ಇದ್ರೆ ಪೊಲೀಸ್ ಸ್ಟೇಷನ್ ಕರೀತಾರೆ, ಗೆಟಪ್ ಚೇಂಜ್ ಆದ್ರೆ ಪಾರ್ಕ್ ಕರೀತಾರೆ. ಯಾರು ಇವಳು? ಅವರು ನಮ್ಮ ಮಹೇಶ್ ನೋಡಕ್ ಬಂದಿದ್ರು. ಏನಂತೆ ಕೇಸು? ನಮ್ಮ ಮಹೇಶನ್ನ ದೊಡ್ಡ ಸಿಂಗರ್ ಮಾಡ್ತಾರಂತೆ. ಅಯ್ಯಪ್ಪ, ಇಲ್ಲಿ ಏನ್ ನಡೀತಾ ಇದೆ ಒಂದು ಗೊತ್ತಾಗ್ತಾ ಇಲ್ವಲ್ಲ.